ಮಾವಿನಕಾಯಿ ನೀರು ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ 2 ಮಾವಿನಕಾಯಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, 2 ಸ್ಪೂನ್ ಆಗುವಷ್ಟು ಸಕ್ಕರೆ, ತುಂಬ ಖಾರ ಇದೆ ಹಾಗಾಗಿ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಜೀರಿಗೆ. ಮೊದಲನೇದಾಗಿ ನಾವು ಇವೆರಡು ಮಾವಿನಕಾಯನ್ನು ಬೇಯಿಸ್ಕೊಳ್ಳೋಣ. ಮಾವಿನಕಾಯಿ ನೀರು ಗೊಜ್ಜು ಮಾಡೋದಕ್ಕೆ ಮೊದಲನೇದಾಗಿ ನಾವು ಈ ರೀತಿಯಾಗಿ ಮಾವಿನಕಾಯನ್ನು ಬೇಯಿಸ್ಕೊಂಡಿದ್ದೇನೆ ನಾನು. ಈಗ ನಾನು ಉಪ್ಪು, ಸಕ್ಕರೆ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಪುದೀನ ಇದೆಲ್ಲವನ್ನು ಸಹ ರುಬ್ಬೋದಕ್ಕೆ ಹಾಕ್ಕೊಳ್ತಿದ್ದೇನೆ. ಈಗ ಮಾವಿನಕಾಯಿ ಪಲ್ಪ್ ಏನಿತ್ತು ಇದೆಲ್ಲವನ್ನು ಸಹ ತೆಗೆದು ಹಾಕ್ಕೊಳ್ಬೇಕು. ಓಕೆ, ನಾನು ಇದಕ್ಕೆ ಮಾವಿನಕಾಯಿ ಪಲ್ಪನ್ನು ಸಹ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಓಕೆ, ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಶೇಕ್ ಮಾಡಿ ಈಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇನ್ನೂ 1 ಗ್ಲಾಸ್ ಅಷ್ಟು ನೀರನ್ನು ನಾನು ಆ್ಯಡ್ ಮಾಡ್ತಿದ್ದೇನೆ. ಹೆಸರೇ ನೀರು ಗೊಜ್ಜಲು ಹಾಗಾಗಿ. ಈಗ ಇದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಮತ್ತು ಇಂಗನ್ನು ಹಾಕಿದ್ದೇನೆ. ಈ ಒಗ್ಗರಣೆಯನ್ನು ಆ್ಯಡ್ ಮಾಡಿ. ಓಕೆ, ಸಮ್ಮರ್ ಸ್ಪೆಷಲ್ ಆದಂಥ ಮಾವಿನಕಾಯಿ ನೀರು ಗೊಜ್ಜು ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.